ಹಾಯ್ ಸ್ಟೂಡೆಂಟ್ಸ್, ವೆಲ್ಕಮ್ ಟು ಅನು ಎಜುಕೇಶನಲ್ ಚಾನಲ್. 10ನೇ ತರಗತಿ ಗಣಿತ ಭಾಗ 1 ಅಧ್ಯಾಯ 2 ಬಹುಪದೋಕ್ತಿಗಳು. ಈ ವಿಡಿಯೋದಲ್ಲಿ ನಾವು ಅಭ್ಯಾಸ 2.1ರ ಎಲ್ಲ ಲೆಕ್ಕಗಳನ್ನು ಬಿಡಿಸೋಣ. ಪ್ರಶ್ನೆ ನಂಬರ್ 1, y = p of x ದ ನಕ್ಷೆಗಳನ್ನು ಕೆಳಗೆ ಚಿತ್ರ 2.10ಯಲ್ಲಿ ನೀಡಿದ್ದು ಇಲ್ಲಿ p of x ಎಂಬುದು ಬಹುಪದೋಕ್ತಿಯಾಗಿದೆ. ಪ್ರತಿ ಸಂದರ್ಭದಲ್ಲಿಯೂ p of x ದ ಶೂನ್ಯತೆಗಳ ಸಂಖ್ಯೆಯನ್ನು ಕಂಡುಹಿಡಿಯಿರಿ. ಇಲ್ಲಿ ನಾವು ಈಗ x = p of x ದ ನಕ್ಷೆಗಳನ್ನು ನೋಡಿ ಅದರಲ್ಲಿ p of x ದ ಶೂನ್ಯತೆಗಳ ಸಂಖ್ಯೆಯನ್ನು ಕಂಡುಹಿಡಿಯಬೇಕಾಗಿದೆ. ಈಗ ನಾವು ಪ್ರಶ್ನೆಗಳನ್ನು ನೋಡೋಣ. ಇಲ್ಲಿ 6 ಪ್ರಶ್ನೆಗಳನ್ನು ಕೊಡಲಾಗಿದೆ. ಇಲ್ಲಿ ನಾವು ಪ್ರತಿ ಸಂದರ್ಭದಲ್ಲಿ p of x ದ ಶೂನ್ಯತೆಗಳ ಸಂಖ್ಯೆಯನ್ನು ಕಂಡುಹಿಡಿಯುವಾಗ x ಅಕ್ಷ ಮತ್ತು ಕೊಟ್ಟಿರುವಂತಹ ನಕ್ಷೆಯನ್ನು ಗಮನಿಸಬೇಕು. ಇಲ್ಲಿ ಕೊಟ್ಟಿರುವಂತಹ ನಕ್ಷೆಯು x ಅಕ್ಷವನ್ನು ಎಷ್ಟು ಬಾರಿ ಛೇದಿಸುತ್ತದೆ ಎಂಬುದನ್ನು ನಾವು ಕಂಡುಹಿಡಿದು ಅಲ್ಲಿ ಛೇದಿಸುವ ಸಂಖ್ಯೆಯನ್ನು ಬಹುಪದೋಕ್ತಿಯ ಶೂನ್ಯತೆ ಎಂದು ನಾವು ತೆಗೆದುಕೊಳ್ಳಬೇಕಾಗಿದೆ. ಮೊದಲನೆಯದಾಗಿ ಪ್ರಶ್ನೆ 1ರಲ್ಲಿ ಇಲ್ಲಿ x ಅಕ್ಷ ಮತ್ತು y ಅಕ್ಷಗಳನ್ನು ಕೊಟ್ಟಿದ್ದಾರೆ. ಇಲ್ಲಿ ನಕ್ಷೆಯನ್ನು y ಅಕ್ಷದ ಮೇಲೆ ಗುರುತಿಸಲಾಗಿದೆ. x ಅಕ್ಷದ ಮೇಲೆ ಯಾವುದೇ ನಕ್ಷೆ ಇಲ್ಲ ಅಥವಾ ಯಾವುದೇ ಬಿಂದುವಿನಲ್ಲಿ ನಕ್ಷೆಯು ಛೇದಿಸಿಲ್ಲ. ಆದ್ದರಿಂದ ಇಲ್ಲಿ ಬಹುಪದೋಕ್ತಿಯ ಶೂನ್ಯತೆಗಳ ಸಂಖ್ಯೆ 0 ಆಗಿದೆ. ಬಹುಪದೋಕ್ತಿಯ ಶೂನ್ಯತೆಗಳನ್ನು ಕಂಡುಹಿಡಿಯುವಾಗ ಈ ನಕ್ಷೆಯು ಯಾವುದೇ ಒಂದು ಬಿಂದುವಿನಲ್ಲಾದರೂ x ನಕ್ಷೆಯನ್ನು ಛೇದಿಸಬೇಕು. ಈಗ ಉತ್ತರವನ್ನು ಬರೆಯೋಣ. ಇಲ್ಲೀಗ ಉತ್ತರಗಳನ್ನು ಬರೆಯೋಣ. ಇಲ್ಲಿ ನಕ್ಷೆಯು x ಅಕ್ಷವನ್ನು ಯಾವುದೇ ಬಿಂದುವಿನಲ್ಲಿ ಛೇದಿಸುವುದಿಲ್ಲ. ಇಲ್ಲಿ ನೀವು ನೋಡಬಹುದು x ಅಕ್ಷದ ಮೇಲೆ ಈ ನಕ್ಷೆಯು ಛೇದಿಸುತ್ತಿಲ್ಲ, ಇದು y ಅಕ್ಷದ ಮೇಲಷ್ಟೇ ಇದೆ. ಆದ್ದರಿಂದ ಇಲ್ಲಿ ಬಹುಪದೋಕ್ತಿಯ ಶೂನ್ಯತೆಗಳಿಲ್ಲ ಎಂದು ನಾವು ಬರೆಯಬೇಕು. ನಕ್ಷೆಯು x ಅಕ್ಷವನ್ನು ಯಾವುದೇ ಬಿಂದುವಿನಲ್ಲಿ ಛೇದಿಸುತ್ತಿಲ್ಲ, ಆದ್ದರಿಂದ ಬಹುಪದೋಕ್ತಿಯ ಶೂನ್ಯತೆಗಳು ಇಲ್ಲ ಎಂದು ನಾವು ಬರೆಯಬೇಕಾಗಿದೆ. ಪ್ರಶ್ನೆ ನಂಬರ್ 2ರಲ್ಲಿ ನೀವು ನೋಡಬಹುದು x ಅಕ್ಷ y ಅಕ್ಷ. ಇಲ್ಲಿ x ಅಕ್ಷದ ಮೇಲೆ ನಾವು ಎಷ್ಟು ಬಿಂದುವಿನಲ್ಲಿ ಛೇದಿಸಿದೆ ಎಂದು ನೋಡೋಣ. ಇಲ್ಲಿ ಈ ನಕ್ಷೆಯು x ಅಕ್ಷದಲ್ಲಿ ಒಂದು ಬಿಂದುವಿನಲ್ಲಿ ಛೇದಿಸಿದೆ. ಆದ್ದರಿಂದ ಇಲ್ಲಿ ಬಹುಪದೋಕ್ತಿಯ ಶೂನ್ಯತೆ 1 ಎಂದು ನಾವು ಬರೆಯಬೇಕು. ಇಲ್ಲಿ ನಾವು ಉತ್ತರವನ್ನು ಬರೆದಿದ್ದೇವೆ. ನಕ್ಷೆಯು x ಅಕ್ಷವನ್ನು ಒಂದು ಬಿಂದುವಿನಲ್ಲಿ ಛೇದಿಸುತ್ತಿದೆ. ಇಲ್ಲಿ ಒಂದು ಬಿಂದುವಿನಲ್ಲಿ ಮಾತ್ರ ಛೇದಿಸುತ್ತಿದೆ. ಆದ್ದರಿಂದ ಇಲ್ಲಿ ಬಹುಪದೋಕ್ತಿಯ ಶೂನ್ಯತೆ 1. ಪ್ರಶ್ನೆ ನಂಬರ್ 3, ಇಲ್ಲಿ x ಅಕ್ಷ ಮತ್ತು y ಅಕ್ಷ ಮತ್ತು ಒಂದು ನಕ್ಷೆಯನ್ನು ಕೊಡಲಾಗಿದೆ. x ಅಕ್ಷದ ಮೇಲೆ ಈ ನಕ್ಷೆಯು ಎಷ್ಟು ಬಿಂದುವಿನಲ್ಲಿ ಛೇದಿಸಿದೆ ಎಂದು ನೋಡೋಣ. ಇಲ್ಲಿ ಈ ನಕ್ಷೆಯು 1 ಬಿಂದು 2 3 ಬದಿಯಲ್ಲಿ ಇದು ಅಂದರೆ 3 ಬಿಂದುವಿನಲ್ಲಿ x ಅಕ್ಷವನ್ನು ಛೇದಿಸುತ್ತಿದೆ. ಆದ್ದರಿಂದ ಇಲ್ಲಿ ಬಹುಪದೋಕ್ತಿಯ ಶೂನ್ಯತೆ 1 2 3 ಎಂದು ನಾವು ಬರೆಯಬೇಕು. ಇಲ್ಲಿ ನಕ್ಷೆಯು x ಅಕ್ಷವನ್ನು 3 ಬಿಂದುವಿನಲ್ಲಿ ಛೇದಿಸುತ್ತಿದೆ. ಆದ್ದರಿಂದ ಬಹುಪದೋಕ್ತಿಯ ಶೂನ್ಯತೆ 3. ಪ್ರಶ್ನೆ ನಂಬರ್ 4ರಲ್ಲಿ ನಕ್ಷೆಯು x ಅಕ್ಷವನ್ನು 1 2 ಬಿಂದುಗಳಲ್ಲಿ ಛೇದಿಸುತ್ತಿದೆ. ಆದ್ದರಿಂದ ಇಲ್ಲಿ ಬಹುಪದೋಕ್ತಿಯ ಶೂನ್ಯತೆ 2. ಇಲ್ಲಿ ಈಗ ನಾವು ಉತ್ತರವನ್ನು ಬರೆಯೋಣ. ನಕ್ಷೆಯು x ಅಕ್ಷವನ್ನು 2 ಬಿಂದುವಿನಲ್ಲಿ ಛೇದಿಸುತ್ತಿದೆ. ಆದ್ದರಿಂದ ಬಹುಪದೋಕ್ತಿಯ ಶೂನ್ಯತೆ 2. ಪ್ರಶ್ನೆ ನಂಬರ್ 5, ಇಲ್ಲಿ ನಾವು x ಅಕ್ಷದ ಮೇಲೆ ನಕ್ಷೆಯು ಎಷ್ಟು ಬಿಂದುವಿನಲ್ಲಿ ಛೇದಿಸಿದೆ ಎಂದು ನೋಡೋಣ. 1 2 3 4 ಬಿಂದುವಿನಲ್ಲಿ ನಕ್ಷೆಯು x ಅಕ್ಷವನ್ನು ಛೇದಿಸುತ್ತಿದೆ. ಆದ್ದರಿಂದ ಇಲ್ಲಿ ಬಹುಪದೋಕ್ತಿಯ ಶೂನ್ಯತೆ 4. ಇಲ್ಲಿ ನಕ್ಷೆಯು x ಅಕ್ಷವನ್ನು 4 ಬಿಂದುವಿನಲ್ಲಿ ಛೇದಿಸುತ್ತಿದೆ. ಆದ್ದರಿಂದ ಬಹುಪದೋಕ್ತಿಯ ಶೂನ್ಯತೆ 4. ಪ್ರಶ್ನೆ ನಂಬರ್ 6, ಇಲ್ಲಿ ಪ್ರಶ್ನೆ ನಂಬರ್ 6ರಲ್ಲಿ ನಕ್ಷೆಯು 1 2 3 ಬಿಂದುಗಳಲ್ಲಿ x ಅಕ್ಷವನ್ನು ಛೇದಿಸುತ್ತಿದೆ. ಆದ್ದರಿಂದ ಇಲ್ಲಿ ಬಹುಪದೋಕ್ತಿಯ ಶೂನ್ಯತೆ 3. ಪ್ರಶ್ನೆ ನಂಬರ್ 6ರಲ್ಲಿ ನಕ್ಷೆಯು x ಅಕ್ಷವನ್ನು 3 ಬಿಂದುವಿನಲ್ಲಿ ಛೇದಿಸುತ್ತಿದೆ. ಆದ್ದರಿಂದ ಇಲ್ಲಿ ಬಹುಪದೋಕ್ತಿಯ ಶೂನ್ಯತೆ 3. ನೀವು ಕೂಡ ಫೇಸ್ಬುಕ್ನಲ್ಲಿ ಪ್ರಶ್ನೋತ್ತರಗಳನ್ನು ಬರೆಯುವಾಗ ಇದೇ ರೀತಿಯಾಗಿ ನಕ್ಷೆಯನ್ನು ಬರೆದು ಅದರ ಮುಂದೆ ನಕ್ಷೆಯು x ಅಕ್ಷವನ್ನು ಎಷ್ಟು ಬಿಂದುವಿನಲ್ಲಿ ಛೇದಿಸುತ್ತಿದೆ ಮತ್ತು ಬಹುಪದೋಕ್ತಿಯ ಶೂನ್ಯತೆ ಎಷ್ಟು ಎಂಬುದನ್ನು ಬರೆಯಬೇಕು. ಈ ವಿಡಿಯೋದಲ್ಲಿ ನಾವು ಅಭ್ಯಾಸ 2.1ರ ಎಲ್ಲ ಪ್ರಶ್ನೆಗಳಿಗೆ ಉತ್ತರಿಸಿದ್ದೇವೆ. ಮುಂದಿನ ವಿಡಿಯೋದಲ್ಲಿ ಅಭ್ಯಾಸ 2.2ರ ಪ್ರಶ್ನೆಗಳಿಗೆ ಉತ್ತರಿಸೋಣ.
ನಮ್ಮ ಅನು ಎಜುಕೇಷನಲ್ ಚಾನೆಲ್ನಲ್ಲಿ 10ನೇ ತರಗತಿ ಗಣಿತದ ಎಲ್ಲ ಪಾಠಗಳ ಪ್ರಶ್ನೋತ್ತರಗಳನ್ನು ಬಿಡಿಸಲಾಗುವುದು. ನೀವು ಮೊದಲನೇ ಸೆಮಿಸ್ಟರ್ನ ಎಲ್ಲ ಪಾಠಗಳಿಗಾಗಿ ನಮ್ಮ ಅನು ಎಜುಕೇಷನಲ್ ಚಾನೆಲ್ನಲ್ಲಿ ಪ್ಲೇ ಲಿಸ್ಟ್ 10ನೇ ತರಗತಿ ಗಣಿತ ಭಾಗ 1 ಇದನ್ನು ಗಮನಿಸಬಹುದಾಗಿದೆ. ನಮ್ಮ ಚಾನೆಲ್ನ ಎಲ್ಲ ಹೊಸ ವಿಡಿಯೋಗಳಿಗಾಗಿ ಅನು ಎಜುಕೇಷನಲ್ ಚಾನೆಲ್ನ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಪಕ್ಕದಲ್ಲಿರುವ ಬೆಲ್ ಐಕಾನ್ ಪ್ರೆಸ್ ಮಾಡಿ.